ನಿಮಗೆ ಮೂತ್ರ ಮಾಡಲಿಕ್ಕೆ ತೊಂದರೆ ಆದರೆ, ಮೂತ್ರ ಆಗಾಗ ನಿಲ್ತಾ ಇದ್ದರೆ, ಅದೇ ರೀತಿ ರಾತ್ರಿ ಮಲಗಿದ ಮೇಲೆ ಒಂದೆರಡು ಮೂರು ಸಾರಿ ಮೂತ್ರ ಮಾಡಲಿಕ್ಕೆ ಏಳಬೇಕು ಅಂತ ಅನಿಸ್ಕೊಂಡ್ರೆ ನಿಮಗೆ ಒಂದು ಹೆದರಿಕೆ ಆಗುತ್ತೆ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂದರೆ ಈ ಮೂತ್ರಕೋಶದ ಕೆಳಗಿರೋ ಒಂದು ಗ್ಲ್ಯಾಂಡ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ, ಇದು ದೊಡ್ಡದಾಗಿರ್ಬೋದು ಅಂತ ನಿಮಗೊಂದು ಭಯ ಕಾಡ್ತದೆ. ಆವಾಗ ನೀವು ಜನರಲಿ ಒಂದು ಸರ್ಜನ್ ಹತ್ರ ಹೋದರೆ ಅವರು ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಬೆರಳನ್ನು ಒಂದು ಗುದದ್ವಾರದ ಒಳಗೆ ಹಾಕಿ ಆ ಪ್ರಾಸ್ಟೇಟ್ ಗ್ಲ್ಯಾಂಡನ್ನು ಫೀಲ್ ಮಾಡಿ ಇದು ಎನ್ಲಾರ್ಜ್ ಆಗಿದೆ ಅಂತ ಹೇಳ್ತಾರೆ. ಎನ್ಲಾರ್ಜ್ ಆಗಿದೆ, ನಿಮಗೊಂದು ಹಾರ್ಮೋನ್ ಟೆಸ್ಟ್ ಹೇಳ್ತಾರೆ, ಇದಕ್ಕೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಥವಾ PSA ಆ್ಯಂಟಿಜನ್ ಅಂತ ಹೆಸರು. ಈ ಟೆಸ್ಟ್ ಮಾಡಿದಾಗ ಅದು ಕೂಡ ಸಾಧಾರಣವಾಗಿ ಜಾಸ್ತಿ ಆಗಿರುತ್ತೆ. ಸೊ ಇದೆಲ್ಲ ಕಂಡು ಬಂದಾಗ ನಿಮಗೇನು ಹೇಳ್ತಾರೆ, ನೀವೊಂದು ಬಯಾಪ್ಸಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಈಗ ಸ್ನೇಹಿತರೆ, ಈ ಬಯಾಪ್ಸಿ ಯಾಕೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಎರಡು ಕಾರಣಗಳಿಂದ ಈ ಬಯಾಪ್ಸಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆಂತೇಳಿದ್ರೆ ಈ ಪ್ರಾಸ್ಟೇಟ್ ಗ್ರಂಥಿಯಲ್ಲಿ ಕಾಣುವಂಥ ಈ ಗೆಡ್ಡೆಗಳು ಅವು ಡೇಂಜರಸ್ ಗೆಡ್ಡೆಗಳಿರ್ಬೋದು ಅಥವಾ ಡೇಂಜರ್ಲೆಸ್ ಗೆಡ್ಡೆಗಳಿರ್ಬೋದು. ಈ ಡೇಂಜರ್ಲೆಸ್ ಗೆಡ್ಡೆಗಳನ್ನು ಅಂದರೆ ಏನೂ ತೊಂದರೆ ಕೊಡದ ಗೆಡ್ಡೆಗಳನ್ನು ನಾವು ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಇದು ಬಹಳ ಕಾಮನ್, ಪ್ರಾಸ್ಟೇಟ್ ಗ್ರಂಥಿಯಲ್ಲಿ ಬಹಳ ಕಾಮನ್. ಅದೇ ರೀತಿ ಈ ಡೇಂಜರಸ್ ಗೆಡ್ಡೆಗಳಂತ ಹೇಳಿದರೆ ಅದನ್ನು ಕ್ಯಾನ್ಸರಸ್ ಗೆಡ್ಡೆಗಳು ಅಂತ ಹೇಳ್ಬೋದು. ಈ ಕ್ಯಾನ್ಸರಸ್ ಗೆಡ್ಡೆಗಳಂತ ಹೇಳಿದರೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ಗೆಡ್ಡೆ ಇಲ್ಲಿ ಈ ಬ್ಲ್ಯಾಡರ್ ಹತ್ತಿರ ಇದು ದೊಡ್ಡದಾಗುತ್ತೆ. ದೊಡ್ಡದಾದ ಮೇಲೆ ಅದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಅದೇ ರೀತಿ ಅದು ದೇಹದ ಬೇರೆ ಬೇರೆ ಜಾಗಗಳಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ನಾವು ಮೆಟಾಸ್ಟೇಸಿಸ್ ಅಂತ ಹೇಳ್ತೇವೆ. ಈಗ ಇಂಥ ಪೇಷಂಟ್ಗಳಿಗೆ ಆಯಿತು, ಇದು ದೊಡ್ಡ ಗೆಡ್ಡೆ, ಇದು ಎಲ್ಲ ಕಡೆಗೆ ಸ್ಪ್ರೆಡ್ ಆಗುತ್ತೆ, ಇದನ್ನು ಸ್ಪ್ರೆಡ್ ಆಗೋ ಮೊದಲೇ ಇದನ್ನು ತೆಗಿಬೇಕು ಅಂತೇಳಿ ನಾವು ಬಯಾಪ್ಸಿ ಮಾಡಲಿಕ್ಕೆ ಹೋದರೆ, ನಾನು ಒಂದು ವಿಶೇಷವಾದ ಸಂಗತಿ ನಾನು ಏನು ಹೇಳ್ತೇನೆ ಅಂದರೆ, ಈ 60 ವರ್ಷದ ಮೇಲೆ ಯಾರಿಗಾದರೂ ಪ್ರಾಸ್ಟೇಟ್ ಬಯಾಪ್ಸಿ ಮಾಡಿದರೆ 60% ಜನರಿಗೆ ಕ್ಯಾನ್ಸರ್ ಕಾಣಿಸ್ತದೆ. 70 ವರ್ಷದ ಮೇಲೆ ಆದರೆ 70%, 80 ವರ್ಷದ ಮೇಲಾದರೆ 80%, 90 ವರ್ಷದ ಮೇಲಾದರೆ 90%. ಅದೇ ರೀತಿ 100 ವರ್ಷ ವಯಸ್ಸಾದವನಿಗೆ ನಾವು ಬಯಾಪ್ಸಿ ಮಾಡಿದ್ರೆ 100 ಜನರಲ್ಲೂ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತದೆ. ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಎಂಬುದು ಏಜ್ ರಿಲೇಟೆಡ್, ಅಂದರೆ ಏಜ್ ಆದಾಗೆ ಪ್ರತಿಯೊಂದು ಮನುಷ್ಯನಲ್ಲೂ ಈ ಪ್ರಾಸ್ಟೇಟ್ ಒಂದು ಕ್ಯಾನ್ಸರ್ ಥರ ಕಾಣಿಸಿಕೊಳ್ತದೆ. ಆದರೆ ಈ ಕ್ಯಾನ್ಸರ್ ಥರ ಕಾಣಿಸಿಕೊಳ್ಳುವಂಥ ಈ ಗೆಡ್ಡೆಗಳು ಮನುಷ್ಯನಿಗೆ ಏನಾದರೂ ತೊಂದರೆ ಕೊಡ್ತದೋ ಇಲ್ವೋ ಎಂಬುದು ದೊಡ್ಡ ಪ್ರಶ್ನೆ ಆಗುತ್ತೆ. ಈ ಪ್ರಶ್ನೆಗೆ ಆನ್ಸರ್ ಮಾಡಲಿಕ್ಕೆ ನಮ್ಮಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ರೇಡಿಯಾಲಜಿ ಅಥವಾ ಸ್ಕ್ಯಾನಿಂಗ್ ಟೆಕ್ನಿಕ್ಸ್ ಇದೆ. ಆ್ಯಸ್ ಎ ರೇಡಿಯಾಲಜಿಸ್ಟ್ ಅಂದರೆ ಕಿರಣ ತಜ್ಞನಾಗಿ ತಿಂಗಳಿಗೆ ಸಾಧಾರಣ 100ರಿಂದ 150 ಸ್ಕ್ಯಾನ್ ಇಂಥ ಪೇಷಂಟ್ಗಳಿಗೆಲ್ಲ ಸುಮಾರು 25 ವರ್ಷದಿಂದ ನಾನು ಮಾಡಿ ನಿಮಗೆ ಹೇಳುವ ವಿಶೇಷ ಏನಂತ ಹೇಳಿದರೆ, ನಾನು ಹೇಳೋದು ಮಾತ್ರ ಅಲ್ಲ, ಪ್ರತಿಯೊಂದು ಯೂನಿವರ್ಸಿಟೀಸ್ಗಳು ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ 95ರಿಂದ 99% ಈ ಪ್ರಾಸ್ಟೇಟ್ ಸ್ವೆಲ್ಲಿಂಗ್ಸು ತೊಂದರೆ ಕೊಡುವಂಥದ್ದು ಅಲ್ಲ ಅಂತ ಪ್ರೂವ್ ಆಗಿದೆ. ಹಾಗಾದರೆ ತೊಂದರೆ ಕೊಡೋದು ಅಲ್ಲವೋ ಹೌದೋ ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಾವೊಂದು MRI ಸ್ಕ್ಯಾನ್, ಅಂದರೆ ನಾವೆಂತ ಹೇಳಿದ್ರೆ ಮಲ್ಟಿ ಪ್ಯಾರಾಮೆಟ್ರಿಕ್ MRI ಸ್ಕ್ಯಾನ್ ಮಾಡೋದರಿಂದ ನಾವು ಇದನ್ನು ಕಂಡುಹಿಡ್ಬೋದು. ಈ ಮಲ್ಟಿ ಪ್ಯಾರಾಮೆಟ್ರಿಕ್ MRI ಸ್ಕ್ಯಾನಲ್ಲಿ ನಾವು ಏನು ಹೇಳ್ತೇವೆ, ನಂಬರ್ 1 ಅಂತ ಹೇಳಿದರೆ ಈ ಡೇಂಜರಸ್ ಗೆಡ್ಡೆಗಳಿಗೆ ಒಂದು ಕವಚ, ಒಂದು ಕ್ಯಾಪ್ಸೂಲ್ ಅಥವಾ ಒಂದು ಕೋಟೆ ಥರ ಇರ್ತದೆ. ಅದರಲ್ಲೆಲ್ಲ ಕ್ಯಾನ್ಸರ್ ಸೆಲ್ಸ್ ಅದರ ಒಳಗೆ ಇರ್ತದೆ. ಇದು ಬಾಡಿದು ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಇಮ್ಯೂನ್ ಮೆಕ್ಯಾನಿಸಮ್. ಈ ಪರ್ಟಿಕ್ಯುಲರ್ ಡಿಫೆನ್ಸ್ ಅಥವಾ ಇಮ್ಯೂನ್ ಮೆಕ್ಯಾನಿಸಮಲ್ಲಿ ಬಾಡಿ ವಿಲ್ ಟ್ರೈ ದೇಯರ್ ಬೆಸ್ಟ್. ಅಂದರೆ ನಾನು ಹೇಳಿದಲ್ಲ, ಪ್ರತಿಯೊಂದು ಬಾಡಿಗೂ ಸರ್ವೈವಲ್, ಲಿವಿಂಗ್ ವಿತ್ ಲವ್ ಆ್ಯಂಡ್ ಹ್ಯಾಪಿನೆಸ್, ಸಂತೋಷವಾಗಿರಬೇಕು ಅನ್ನೋದು ಪ್ರತಿಯೊಂದು ಜೀವಿಯು ಪ್ರಯತ್ನ ಮಾಡೋದ್ರಿಂದ ಈ ಕ್ಯಾನ್ಸರ್ ಸೆಲ್ ಅಥವಾ ರೋಗ್ ಸೆಲ್ಸ್ ಅಥವಾ ಈ ಕೆಟ್ಟ ಸೆಲ್ಗಳು ಈ ಪ್ರಾಸ್ಟೇಟಲ್ಲಿ ಉದ್ಭವ ಹೊಂದಿದ ಕೂಡಲೇ ಈ ಕೋಟೆ ಎಲ್ಲ ಬಂದುಬಿಟ್ಟು ಅದನ್ನು ಕಟ್ಟಿ ಹಾಕಿಬಿಡ್ತದೆ. ಸೊ ಆ ಕಟ್ಟಿ ಹಾಕಿದೆ ಇಲ್ವಾ ಅಂತ ನಾವು MRIಲಿ ನೋಡ್ಬೋದು. ಇದೆಲ್ಲ ಒಂದೇ ಕಡೆ ಇದೆಯೋ ಅಂತ ನಾವು ನೋಡ್ಬೋದು. ಇದನ್ನು ನಾವು ಬಿನೈನ್ ಟ್ಯೂಮರ್ ಅಂತ ನಾವು ಹೇಳ್ತೇವೆ. ಇನ್ನೊಂದು 3 ವಿಷಯ ಇಂಪಾರ್ಟೆಂಟ್ ಈ ಕ್ಯಾನ್ಸರ್ಸ್ ಟ್ಯೂಮರ್ಸಲ್ಲಿ ಏನಂತ ಹೇಳಿದ್ರೆ, ಅವುಗಳಿಗೆ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ. ಯಾಕಂದರೆ ಅದು ತುಂಬ ಡಿವೈಡ್ ಆಗ್ತಾ ಇರ್ತದೆ. ಎಲ್ಲ ಬ್ಲಡ್ಡನ್ನು ಅವೇ ಎಳ್ಕೊಂಡ್ಬಿಟ್ಟು ಅವು ಡಿವೈಡ್ ಆಗ್ತಾ ಬರ್ತದೆ. ಅದಕ್ಕೆ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ. ಅಲ್ಲಿ ನಂಬರ್ ಆಫ್ ಜೀವಕೋಶಗಳು ಜಾಸ್ತಿ ಇರುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನಂತ ಹೇಳಿದರೆ, ಈ ಗೆಡ್ಡೆಗಳು ಬಹಳ ಬೇಗ ಡೆವಲಪ್ ಆಗುತ್ತೆ. 1 2 ಆಗಿ 4 ಆಗಿ 8 ಆಗಿ 16 ಆಗಿ 56 ಆಗಿ ಇದು ಒಂದು ಗೆಡ್ಡೆ ಥರ ಬೇಗ ವಿದಿನ್ 3 ಮಂತ್ಸು ಇದು 1 ಗ್ರಾಮ್ ಇದ್ದದ್ದು 2 ಗ್ರಾಮ್, 2 ಗ್ರಾಮ್ ಇದ್ದದ್ದು 10 ಗ್ರಾಮ್ ಆಗುವಂಥ ಚಾನ್ಸಸ್ ಇದೆ.
ಸೊ ಇನ್ಕ್ರೀಸ್ಡ್ ವ್ಯಾಸ್ಕ್ಯುಲಾರಿಟಿ, ತುಂಬ ರಕ್ತ ಪರಿಚಲನೆ, ತುಂಬ ಜೀವಕೋಶಗಳು, ಅದೇ ರೀತಿ ಇನ್ಕ್ರೀಸಿಂಗ್ ಇನ್ ಸೈಜ್, ಇದು ಮೂರು ಕೂಡ ಒಂದು ಡೇಂಜರಸ್ ಕ್ಯಾನ್ಸರ್ ಸೆಲ್ಲಿನ ಪ್ರತೀಕವಾಗಿ ಇರ್ತದೆ. ಇದನ್ನು ನಾವು ಕಂಪ್ಲೀಟಾಗಿ ಅಲ್ಟ್ರಾಸೌಂಡ್ನಲ್ಲಿ ತಿಳ್ಕೊಳ್ಬೋದು. ಈಗ ಮೋಸ್ಟ್ ಇಂಪಾರ್ಟೆಂಟಾಗಿ ನಮ್ಮ ಸರ್ಜನ್ಸ್ ಏನು ಹೇಳ್ತಾರೆ ಅಥವಾ ನಮ್ಮ ಏನು ಹೇಳ್ತಾರೆ ಅಂತ ಹೇಳಿದರೆ, ಹಳೆ ಕಾಲದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ MRI ಬರೋ ಮೊದಲು ಏನು ಮಾಡ್ತಾಯಿದ್ದಾರೆ ಅಂದರೆ ಬಯಾಪ್ಸಿ ಮಾಡಬೇಕು ಅಂತ ಹೇಳ್ತಾರೆ. ಈ ಬಯಾಪ್ಸಿ ಅಂದರೆ ಏನಂತ ಹೇಳಿದರೆ, ಒಂದು ಶಾರ್ಪ್ ನೀಡಲನ್ನು ತೆಗೆದು ಆ ಟ್ಯೂಮರ್ ಒಳಗೆ ಹಾಕಿ ಅದರಿಂದ ಕೆಲವು ಸೆಲ್ಸನ್ನು ತೆಗೆದು ಅದನ್ನು ಎಕ್ಸಾಮಿನೇಷನ್ ಮಾಡಿ ಇದರಲ್ಲಿ ಕ್ಯಾನ್ಸರ್ ಪೊಟೆನ್ಷಿಯಲ್ ಅಥವಾ ಇದು ಡೇಂಜರಸ್ ಆಗೋ ಸಾಧ್ಯತೆ ಇದೆಯೋ ಅಲ್ವೋ ಅಂತ ನೋಡ್ಕೊಳ್ತಾರೆ. ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ನಾವು ನೀಡಲ್ ಹಾಕಿದಾಗ ಈ ಬಾಡಿದ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಬಾಡಿದ ಇಮ್ಯುನಿಟಿ ಮೆಕ್ಯಾನಿಸಮ್ ಯಾವುದೆಲ್ಲ ಈ ಟ್ಯೂಮರನ್ನು ಕಟ್ಟಿ ಹಾಕಬೇಕು ಅಂತ ಎಣಿಸ್ಕೊಳ್ತಾ ಇದ್ದೇವೋ ಅದನ್ನು ನಾವು ಒಂದು ಸೂಜಿ ಹಾಕಿ ಅದನ್ನು ಬ್ರೇಕ್ ಮಾಡಿದಾಗೆ ಆಗುತ್ತೆ. ಸೊ ಈ ಬ್ರೇಕ್ ಮಾಡಿದಾಗ ಈ ಟ್ಯೂಮರ್ ಸ್ಪ್ರೆಡ್ ಆಗೋ ಚಾನ್ಸಸ್ ಭಾರಿ ಬೇಗ ಆಗುತ್ತೆ. ಸೊ ಸ್ನೇಹಿತರೆ, ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಯಾವಾಗಾದರೂ ಈ PSA ಜಾಸ್ತಿ ಆದರೆ ಅಥವಾ ಗೆಡ್ಡೆ ತನಕ ಕಾಣಿಸ್ಕೊಂಡ್ರೆ ಅದನ್ನು ನಾವು MRI ಮಾಡ್ಕೊಂಡ್ಬಿಟ್ಟು ಅಥವಾ ನಾವು ಇಮೇಜಿಂಗ್ ಮಾಡ್ಕೊಂಡ್ಬಿಟ್ಟು ಇದು ಡೇಂಜರಸ್ ಅಲ್ವಾ ಅಂತ ನಾವು ತುಂಬ ಖಂಡಿತವಾಗಿ ಅಥವಾ ತುಂಬ ಎಕ್ಯುರೇಟ್ ಆಗಿ ನಾವು ಹೇಳ್ಕೊಳ್ಬೋದು. ಈ ಒಂದು ವೇಳೆ ಇದನ್ನು ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಈ ಟ್ಯೂಮರ್ಗಳು ನಾವು ಕಂಡು ಬಂದಾಗ ಅಥವಾ ಈ ಗೆಡ್ಡೆಗಳು ಕಂಡು ಬಂದಾಗ ನಾವು ಗುಡ್ ಬ್ಯಾಡ್ ಅಗ್ಲಿ ಅಂತ ಹೇಳ್ತೇವೆ. ಅಂದರೆ ಒಳ್ಳೆ ಟ್ಯೂಮರ್ಸು, ಕೆಟ್ಟ ಟ್ಯೂಮರ್ಸು, ಡೇಂಜರಸ್ ಟ್ಯೂಮರ್ಸು. ಒಳ್ಳೆ ಟ್ಯೂಮರ್ಸ್ ಅಥವಾ ಒಳ್ಳೆ ಗೆಡ್ಡೆಗಳಿದ್ರೆ ನಾವು ಹಾಗೆ ಬಿಟ್ಟು ಬಿಡ್ಬೋದು. ಕೆಟ್ಟ ಗೆಡ್ಡೆಗಳು ಅಂತ ಹೇಳಿದರೆ ನಾವು 3 ತಿಂಗಳಿಗೊಮ್ಮೆ ಮತ್ತು 6 ತಿಂಗಳಿಗೊಮ್ಮೆ ನೋಡ್ಕೊಂಡ್ಬಿಟ್ಟು ಇದು ಜಾಸ್ತಿ ಆಗ್ತದೆ ಅಂತ ನೋಡ್ಕೊಳ್ಬೋದು. ಒಂದು ವೇಳೆ ಅದು ಜಾಸ್ತಿ ಆಗ್ತಾ ಇದ್ದರೆ ಅದಕ್ಕೆ ಕ್ಯಾನ್ಸರಸ್ ಪೊಟೆನ್ಷಿಯಲ್ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು ಅದನ್ನು ಬೇಗ ನಾವು ರಿಮೂವ್ ಮಾಡಬೇಕಾಗತ್ತೆ. ಒಂದು ವೇಳೆ ಅದು ಡೇಂಜರಸ್ ಅಥವಾ ಕ್ಯಾನ್ಸರಸ್ ಸೆಲ್ ಅಂತ ನಮಗೆ ನೋಡಿದ ಕೂಡಲೇ ಗೊತ್ತಾದ ಅಂದರೆ ಅದಕ್ಕೆ ಕೋಟೆ ಇಲ್ಲ, ಕ್ಯಾಪ್ಸೂಲ್ ಇಲ್ಲ, ಅದು ಆಗಲೇ ಹರಡಿಬಿಟ್ಟಿದೆ, ಅದು ಬೇರೆ ಕಡೆಯಲ್ಲಿದ್ದ ಅಂದಾಗ ಅದನ್ನು ನಾವು ಏನೂ ಗಿಯಾಪ್ಸಿ ಮಾಡದೆ ಅದನ್ನು ತೆಗೆದುಬಿಟ್ರೆ ಅದು ಇನ್ನೂ ಪುನಃ ಸ್ಪ್ರೆಡ್ ಆಗುವಂಥ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ಸ್ನೇಹಿತರೆ, ಕೊನೆಯದಾಗಿ ನಾನು ಏನು ಹೇಳ್ತೇನೆ ಅಂದರೆ, ಈ ಗೆಡ್ಡೆಗಳು ಯಾಕೆ ಆಗ್ತದೆ? ಈ ಗೆಡ್ಡೆಗಳು ಒಂದು ಫಿಸಿಕಲ್ ಇಂಜುರಿಲಿ ಆಗ್ಬೋದು, ಅಥವಾ ಒಂದು ಈ ಬ್ಯಾಕ್ಟೀರಿಯಲ್ ಅಥವಾ ಕೀಟಾಣುಗಳ ಇಂಜುರಿಯಿಂದ ಆಗ್ಬೋದು, ಕೆಮಿಕಲ್ ಇಂಜುರಿಯಿಂದ ಆಗ್ಬೋದು, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಸೈಕಲಾಜಿಕಲ್ ಇಂಜುರಿಯಿಂದ ಆಗುತ್ತೆ. ಸೊ ಸೈಕಲಾಜಿಕಲ್ ಅಥವಾ ಮೆಂಟಲ್ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ ಇಸ್ ದ ಮೋಸ್ಟ್ ಕಾಮನ್ ಫಾರ್ ಮೋಸ್ಟ್ ಆಫ್ ದ ಡಿಸೀಸಸ್ ಇನ್ಕ್ಲೂಡಿಂಗ್ ಕ್ಯಾನ್ಸರ್. ಸೊ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಅವರ ಕೆಲಸವನ್ನು ಗೌರವ ಕೊಟ್ಟರೆ, ಪ್ರತಿಯೊಬ್ಬರು ಅವರ ಕೆಲಸವನ್ನು ಪ್ರೀತಿ ವಿಶ್ವಾಸದಿಂದ ಮಾಡಿದರೆ ಈ ಆಂಗ್ಸೈಟಿ, ಟೆನ್ಷನ್ನು ಮತ್ತು ಈ ಎಲ್ಲ ಥರದ ಸ್ಟ್ರೆಸ್ಗಳನ್ನು ನಾವು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ಇನ್ನೂ ನಿಮಗೆ ಸ್ಟ್ರೆಸ್ಸು, ಟೆನ್ಷನು, ಇದು ಕ್ಯಾನ್ಸರ್ ಇದೆ ಅಂತ ಹೇಳಿದರೆ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು. ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಜೊತೆ ನೀವು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ನೀವು ಕೂತ್ಕೊಳ್ಬೇಕು. ನಾವು ತುಂಬ ಸಣ್ಣ ಮಕ್ಕಳನ್ನು ಕ್ಯಾನ್ಸರಲ್ಲಿ ನೋಡ್ತಾ ಇದ್ದೇವೆ. ಅವರು ಎಷ್ಟು ಕಷ್ಟಪಡ್ತಾರಂತ ನೀವು ನೋಡ್ಬೋದು. ನೀವು ಅಲ್ಲಿ ಹೋದರೆ ನಿಮ್ಮ ಸ್ಟ್ರೆಸ್ಸು, ಟೆನ್ಷನು, ಆಂಗ್ಸೈಟಿ ಎಲ್ಲ ಕಮ್ಮಿ ಆಗುತ್ತೆ. ಆವಾಗ ನೀವೇನು ನೆನೆಸ್ಕೊಳ್ತೀರಿ, ಎಲ್ಲ ವರ್ಕ್ ಈಸ್ ವರ್ಷಿಪ್, ಅಂದರೆ ಕಾಯಕವೇ ಕೈಲಾಸ. ನಿಮ್ಮ ಕೆಲಸವನ್ನು ನೀವು ಚೆನ್ನಾಗಿ ಮಾಡ್ಕೊಂಡು ಬರ್ಬೋದು. ನಿಮ್ಮ ಕೆಲಸಕ್ಕೆ ನಾವು ತುಂಬ ಪ್ರೀತಿ ವಿಶ್ವಾಸ ಕೊಡ್ಬೋದು. ಕೇವಲ ಹಣ ಮಾತ್ರ ಅಲ್ಲ, ನಿಮ್ಮ ಆರೋಗ್ಯಕ್ಕೆ ಹಾಗೂ ನಿಮ್ಮ ಸಂತೋಷಕ್ಕೋಸ್ಕರ ನೀವು ಕೆಲಸ ಮಾಡಿಕೊಂಡು ನೀವು ಮಾಡ್ತಾ ಇದ್ದರೆ ನಿಮಗೆ ಹೆಚ್ಚಿನ ಸ್ಟ್ರೆಸ್, ಟೆನ್ಷನ್ ಇರೋದಿಲ್ಲ. ಈ ಮಾತನ್ನು ಹೇಳಿ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.